ಈಗ ನಮ್ಮೊಂದಿಗೆ ಯುವ ಕೃಷಿಕರಾಗಿರುವಂತಹ ಸಚಿನ್ ಮೊಗೇರಿ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಈಗ ಯುವ ಜನರಿಗೆ ಒಂದು ಪ್ರೇರಣೆ ಅಂತ ಹೇಳ್ಬೋದು, ಯಾಕೆಂದ್ರೆ ಹೆಚ್ಚಿನವರು ಕೃಷಿ ಬಗ್ಗೆ ಅವರಿಗೆ ನೆನಪೇ ಹೋಗ್ತಿರ್ತದೆ, ಕೃಷಿ ಬಗ್ಗೆ ಆಸಕ್ತಿ ಇರುವುದಿಲ್ಲ. ಆದರೂ ನೀವು ಇಂತಹ ಒಂದು ವಯಸ್ಸಿನಲ್ಲಿ, ಅಂದರೆ ನಿಮ್ಮ ಇನ್ನು ಕೂಡ ಯುವ ವಯಸ್ಸು, ಇದರಲ್ಲಿ ನೀವು ಆ ಸಾಂಪ್ರದಾಯಿಕ ಕೃಷಿ ಬಗ್ಗೆ ತುಂಬ ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದೀರಿ. ನಾವೀಗ ನೋಡ್ತಿದ್ದೇವೆ ಹಿನ್ನೆಲೆಯಲ್ಲಿ ನಿಮ್ಮ ಕೃಷಿ ಭೂಮಿಯಲ್ಲಿ ಈ ಎತ್ತುಗಳನ್ನು ಉಪಯೋಗ ಮಾಡಿಕೊಂಡು ಏನು ಉಳುಮೆ ಕೆಲಸ ಮಾಡ್ತಿದ್ದಾರೆ. ನಿಮಗೆ ಇದು ಪ್ರೇರಣೆ ಹೇಗೆ ಬಂತು? ಸರ್, ಇದು ನಮ್ಮ ತಂದೆಯವರು ಮಾಡ್ಕೊಂಡು ಬಂದಿರೋದು ಸರ್. ತುಂಬ ವರ್ಷದಿಂದ ತಂದೆಯವರು ಮಾಡ್ಕೊಂಡು ಬಂದಿರೋದು ತುಂಬ ವರ್ಷದಿಂದ. ಯಾಕಂದರೆ ನಾವು ಇದನ್ನು ಹೊರಬೀಳಬಾರ್ದು, ಮುಂದೆ ಮಾಡ್ಕೊಂಡು ಹೋಗಬೇಕು. ಮತ್ತು ಸರ್ ಇದರಲ್ಲಿ ನಮ್ಮ ನೆಮ್ಮದಿ ಇದೆ ಸರ್. ಮತ್ತು ಕೃಷಿ ಮುಂದುವರಿಬೇಕು. ಮತ್ತು ಊಟಕ್ಕೆ ಬೇಕಲ್ಲ ಸರ್. ಈಗ ಎಲ್ಲ ಅಂಗಡಿಯಲ್ಲಿ ಸಿಗ್ತದೆ, ಅನ್ನ ಸಿಗಲ್ಲಲ್ಲ, ಅನ್ನು ಭೂಮಿಯಿಂದನೇ ಬೆಳಿಬೇಕಲ್ಲ. ಅದಕ್ಕೋಸ್ಕರ ನಾವು ಈಗ ಮಾಡ್ಕೊಂಡು ಬರ್ತಾ ಇರೋದು ಸರ್. ಮತ್ತು ನಮ್ಮದು ಎತ್ತುಗಳು, ಮತ್ತು ನಮಗೆ ಎತ್ತು ಸಾಕೋದು ಅಂದರೆ ಭಾಳ ತುಂಬ ಖುಷಿ. ಯಾಕಂದರೆ ಇವಾಗ ಯಾರ ಹತ್ರ ಇಲ್ಲ ಸರ್ ಎತ್ತಿನ ಗಾಡಿ ನಮ್ಮ ತಂದೆಯವರು ಮಾಡ್ಕೊಂಡು ಬಂದಿದ್ರ. ಅದಕ್ಕೋಸ್ಕರ ನಾವು ಈ ಎತ್ತಿನ ಗಾಡಿಯನ್ನು ನಾವು ಇನ್ನೂ ಇಟ್ಕೊಂಡಿದ್ದೀವಿ. ಈ ಎತ್ತಿನ ಗಾಡಿ ತುಂಬ ಪ್ರೋಗ್ರಾಮ್ ಮಾಡಿದ್ದೀವಿ ಸರ್. ಅದು ಅಲ್ಲಿ ನಮ್ಮದು ಈ ಕಾಂತಾರ ಫಿಲ್ಮಲ್ಲಿ ನಮ್ಮದು ಎತ್ತು ಮತ್ತು ಎತ್ತಿನ ಗಾಡಿ ಹೋಗಿದ್ದೇವೆ ಸರ್. ಅದು ತುಂಬ ಖುಷಿ ಇದೆ ನಮಗೆ. ಈ ಎತ್ತುಗಳು ಸಾಕೋದಂದ್ರೆ ಭಾಳ ಪ್ರೀತಿ. ಅಂದರೆ ಕಾಂತಾರ ಸಿನಿಮಾದಲ್ಲಿ ನಾವು ಏನು ಎತ್ತಿನ ಗಾಡಿ ನೋಡ್ತೇವೆ, ಅದು ನಿಮ್ಮದೇ? ನಮ್ಮದೇ ಸರ್, ನಮ್ಮದೇ.